ಸಂಧ್ಯಾ ಹೇಗಿದ್ದಾಳಮ್ಮ? ಏನಾದರೂ ತಿಂದ್ಲಾ? ಹೇಳ್ತೀನಿ ಪುಟ್ಟ, ಅದನ್ನ ಹೇಳಕ್ಕೆ ಅಂತಾನೆ ಫೋನ್ ಮಾಡಿದೆ. ಅಲ್ಲಿ ಮಾವ ಇದ್ದಾರಾ? ಹಾಂ ಇದ್ದಾರೆ. ಸರಿ, ಹಾಗಾದ್ರೆ ಫೋನ್ನ ಸ್ಪೀಕರಲ್ಲಿ ಹಾಕು. ನಿಮ್ಮ ಜೊತೆ ಯಾರೋ ವಿಶೇಷ ಅತಿಥಿ ಮಾತಾಡ್ಬೇಕಂತೆ. ಅತಿಥಿನ? ಯಾರಮ್ಮ? ಮಾತಾಡಿದಾಗ ನಿನಗೆ ಗೊತ್ತಾಗತ್ತೆ. ಫೋನ್ನ ಸ್ಪೀಕರಲ್ಲಿ ಹಾಕು. ಅಮ್ಮ, ಸ್ಪೀಕರ್ ಆನ್ ಮಾಡಿದ್ದೀನಿ. ತಾತ ಮತ್ತೆ ಅಂಕಲ್ ಇಬ್ರು ಇಲ್ಲೇ ಇದ್ದಾರೆ, ಮಾತಾಡಿ. ಹೇಳಮ್ಮ ತುಳಸಿ, ಕೇಳಿಸ್ಕೊತಿದ್ದೀವಿ. ಒಂದು ನಿಮಿಷ ಮಾವ, ನಿಮ್ಮೆಲ್ಲರ ಜೊತೆ ಸ್ಪೆಷಲ್ ಗೆಸ್ಟ್ ಮಾತಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಒಂದು ನಿಮಿಷ ಕೊಟ್ಟೆ. ತಾತ, ಸಂಧ್ಯಾ, ನೀನೇನಾ ಅಮ್ಮ? ನಾನು ಕೇಳ್ತಿರೋ ಧ್ವನಿ ನಿಂದೇನಾ? ಸೊಸೆ ಮುದ್ದು, ಮಾತಾಡೋ ಸೊಸೆ ಮುದ್ದು. ಸಂಧ್ಯಾ, ಹೇಗಿದ್ಯಾ ಸಂಧ್ಯಾ? ನಾ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ? ಸೊಸೆ ಮುದ್ದು, ನೀನೇ ನಮ್ಮ ಮಾತಾಡ್ತಿರೋದು? ದತ್ತ ಮಹಾಪ್ರಭುಗಳೇ, ನನ್ನ ಸೊಸೆ ಮುದ್ದು ಸರಿ ಹೋಗ್ಬಿಟ್ಲು. ಅವಳೇ ಮಾತಾಡ್ತಿರೋದು. ಸಂಧ್ಯಾ, ನೀನ್ ಮಾತಾಡೋದನ್ನ ಕೇಳಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹೇಳಮ್ಮ, ದೇವರು ದೊಡ್ಡವನು. ಏನಾಗಿತ್ತು ನಿನಗೆ? ಗೊತ್ತಿಲ್ಲ ತಾತ, ಒಂಥರ ಹಿಂಸೆ, ಒಂಥರ ಸಂಕಟ. ನಾನು ಎಲ್ಲಿದ್ದೀನಿ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಆದರೆ ಈಗೆಲ್ಲ ನೆನಪಾಗ್ತಿದೆ. ಅಲ್ಲಿ ಏನೇನು ನಡೀತು ಅನ್ನೋದೆಲ್ಲ ಕಣ್ಮುಂದೆನೇ ಬರ್ತಿದೆ. ಬೇಡ ಪುಟ್ಟಿ, ಮತ್ತೆ ಅದನ್ನೆಲ್ಲ ನೆನ್ಪು ಮಾಡ್ಕೋಬೇಡ. ನಿಂಗೆ ಒಂದು ಅರ್ಥದಲ್ಲಿ ಈಗ ಹೊಸ ಜೀವನ ಸಿಕ್ಕಿದೆ. ಹೌದಮ್ಮ, ನಿಮ್ಮಮ್ಮ ಹೇಳ್ತಿರೋದು ನಿಜ. ನೀನು ಅದನ್ನು ಯಾವುದು ತಲೆಗೆ ಹಚ್ಕೋಬೇಡ, ನಿಶ್ಚಿಂತೆಯಾಗಿರು. ಮಾವ, ಅವಳ ಜೊತೆ ಇನ್ನೊಂದ್ಸಲ ಮಾತಾಡಿಸ್ತೀನಿ. ಈಗ ಅವಳು ರೆಸ್ಟ್ ಮಾಡಲಿ. ಅವಳು ಚೆನ್ನಾಗಿದ್ದಾಳೆ ಅನ್ನೋ ವಿಷಯನ ಅವಳ ಬಾಯಲ್ಲೇ ನಿಮ್ಗೆ ಹೇಳಿಸ್ಬೇಕಾಗಿತ್ತು. ಅದಕ್ಕೆ ಕಾಲ್ ಮಾಡಿದೆ. ಸರಿಮ್ಮ, ಹಾಗೆ ಆಗಲಿ. ನೋಡು, ಅವಳ ಧ್ವನಿ ಕೇಳಿ ಹಾಲು ಕುಡ್ದಷ್ಟೇ ಸಂತೋಷ ಆಯಿತು. ರೆಸ್ಟ್ ತಗೊಳ್ಳಿಮ್ಮ. ನಾನು ಹೋಗಿ ದೇವ್ರಿಗೆ ತುಪ್ಪದ ದೀಪ ಹಚ್ತೀನಿ. ಬರೀ ತುಪ್ಪದ ದೀಪ ಹಚ್ಚೋದಲ್ಲಮ್ಮ, ದೇವರಿಗೆ ತೆಂಗಿನಕಾಯಿ ಹೊಡಿಬೇಕು, ಮಹಾಮಂಗಳಾರತಿ ಮಾಡಬೇಕು, ಪ್ರಸಾದ ವಿನಿಯೋಗ ಮಾಡಬೇಕು. ಅಬ್ಬಬ್ಬಬ್ಬಬ್ಬ, ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ದತ್ತ ಮಹಾಪ್ರಭುಗಳೇ, ನನ್ನ ಸೊಸೆ ಮೊದಲಿನ ಹಾಗಾಗ್ಬಿಟ್ಲು. ಈ ಖುಷಿನಲ್ಲಿ ನನಗೆ ಕುಣಿದು ಕುಪ್ಪಳಿಸ್ಬೇಕು ಅಂತ ಇದೆ. ಕುಣಿ ಕುಪ್ಪಳಿಸು, ಏನ್ ಬೇಕಾದ್ರೂ ಮಾಡು. ನೀವು ಹೇಳಿ ಅಂತ ಕಾಯ್ತಾ ಇದ್ದೆ. ಮೆಲ್ಗೋ. ಚಲ್ವೋ ತಾನಿ ತಂದನ್ನ. ಅಮ್ಮ, ನಾನು ಮತ್ತೆ ಸರಿ ಹೋದೆ ಅನ್ನೋದು ನಿಮಗೆಲ್ಲ ಸಂತೋಷದ ವಿಷಯ ಆಗಿರ್ಬೋದು. ಆದರೆ ನನಗೆ ಆ ಶಾರ್ವರಿಗೆ ಶಿಕ್ಷೆ ಆಗೋವರೆಗೂ ಸಮಾಧಾನ ಆಗಲ್ಲ. ಅವಳನ್ನ ನಾವು ಹಿಡಿಲಿಲ್ಲ ಅಂದರೆ ಅವಳು ಮಾತ್ರ ಸುಮ್ಮನೆ ಇರಲ್ಲ ಅಮ್ಮ. ಏನಾದರೂ ಒಂದು ಅನಾಹುತ ಮಾಡ್ತಾನೆ ಇರ್ತಾಳೆ. ಇಲ್ಲ ಪುಟ್ಟಿ, ನೀನು ಧೈರ್ಯವಾಗಿರು. ಅವಳ ಪಾಪದ ಕೊಡ ತುಂಬಿದೆ. ಅವಳನ್ನು ಹಿಡಿಯೋಕ್ಕೆ ಎಲ್ಲ ರೀತಿ ವ್ಯವಸ್ಥೆ ಆಗ್ತಾ ಇದೆ. ಅವಳಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನಾವೇನು ಪ್ಲಾನ್ ಮಾಡಿದ್ರು ಶಾರ್ವರಿ ಸಿಗ್ತಾ ಇಲ್ಲ. ಛೇ, ಒಂದಲ್ಲ ಒಂದು ರೀತಿ ತಪ್ಪಿಸ್ಕೊತಾ ಇದ್ದಾಳೆ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅವಳನ್ನ ಜೀವಂತವಾಗಿ ಅಲ್ಲದೆ ಇದ್ರು ಕೊಂದಾದ್ರು. ಬಟ್ ಪ್ಲೀಸ್, ಇಷ್ಟೊಂದು ಆವೇಶ ಒಳ್ಳೇದಲ್ಲ. ಯೋಚನೆ ಮಾಡಬೇಡ, ಒಂದಲ್ಲ ಒಂದು ದಾರಿ ಸಿಕ್ಕೇ ಸಿಗತ್ತೆ. ಸರಿಯಾಗಿ ಹೇಳ್ದೆ ಅವಿ. ಒಳ್ಳೆ ಉದ್ದೇಶ ಇಟ್ಕೊಂಡು ಹೆಜ್ಜೆ ಹಾಕುವಾಗ ಸರಿಯಾದ ದಾರಿ ಸಿಕ್ಕೇ ಸಿಗತ್ತೆ. ಆದರೆ ನಾವು ಪ್ರಯತ್ನ ಮಾಡೋದನ್ನ ಮಾತ್ರ ನಿಲ್ಲಿಸಬಾರ್ದು. ಮುಂದೆ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡೋಣ. ಅಮ್ಮ, ನಾವೀಗ ನಾನು ಸೇರ್ಕೋಬೋದಾ? ಬಾ ನಿಧಿ.
ದೊಡಮ್ಮ, ನನಗಂತೂ ತಲೆನೇ ಕೆಟ್ಟೋಗಿದೆ. ಮಾಮ್ಗೆ ಹೇಗೆ ಅನುಮಾನ ಬಂತು ಅಂತಾನೆ ಗೊತ್ತಾಗ್ತಿಲ್ಲ. ಅನುಮಾನ ಬರೋದಕ್ಕೆ ಕಾರಣಗಳೇ ಬೇಕಾಗಿಲ್ಲ. ಒಂದೊಂದ್ಸಲ ಕಾರಣಗಳಿಲ್ದೇನೆ ನಮ್ಮ ಯೋಚನೆಗಳಿಂದಾನೇ ಅನುಮಾನ ಬರಬಹುದು. ಆಗಿದ್ದಾಗ್ಲಿ ದೊಡಮ್ಮ, ಮುಂದಿನ ಸಲ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಮಾಮ್ನ ಖಂಡಿತ ಹಿಡಿಯೋಣ. ಹೆತ್ತ ತಾಯಿ ಇಂಥ ಪಾಪಗಳನ್ನ ಮಾಡಿ ತಲೆ ಮರೆಸ್ಕೊಂಡಿರ್ಬೇಕಾದ್ರೆ ಯಾವ ಮಗಳಿಗೆ ತಾನೇ ಬದುಕೋ ಆಸೆ ಇರುತ್ತೆ? ಹಾಗೆಲ್ಲ ಮಾತಾಡಬೇಡ ನಿಧಿ. ನಾವೆಲ್ಲರೂ ಶಾರ್ವರಿನ ಹಿಡಿಬೇಕು ಅಂದ್ಕೊಳ್ತಾ ಇರೋದು ಎಷ್ಟು ಮುಖ್ಯನೋ ಅದಕ್ಕಿಂತ ಮುಖ್ಯವಾದ್ದು ನೀವೆಲ್ಲರೂ ಹುಷಾರಾಗಿರ್ಬೇಕು ಅನ್ನೋದು. ಹೌದು ನಿಧಿ, ಅರಮನೆನ ಕಳ್ಕೊಂಡು ಅಪರಾಧಿನ ಹಿಡಿಯೋ ದಟ್ಟತನ ನಾವು ಮಾಡಬಾರ್ದು. ಈ ಮನೆಗಾಗಲಿ ಮನೆಯವ್ರಿಗಾಗಲಿ ಯಾವ ತೊಂದರೆನೂ ಆಗಬಾರ್ದು. ಧೈರ್ಯವಾಗಿರೋಣಿದೆ. ನಮ್ಮ ಗುರಿ ಏನಿದ್ರು ಅವರನ್ನು ಹಿಡಿಯೋದಷ್ಟೇ, ನಮ್ಮನ್ನು ನಾವು ಬಲಿ ಕೊಟ್ಕೊಳ್ಳೋದಲ್ಲ. ಅದೆಂಥದೇ ಸಂದರ್ಭ ಬಂದರೂ ನಿನ್ನ ಜೊತೆ ನಿನ್ನ ಅಣ್ಣಂದ್ರು ನಾವಿದ್ದೀವಿ. ನಾವು ಬದುಕಿರೋವರೆಗೂ ನಿನಗೆ ಏನಾಗೋಕ್ಕೂ ಬಿಡಲ್ಲ. ಸರಿ ಅಣ್ಣ, ನಿಮ್ಮನ್ನ ಬಿಟ್ಟು ಹೋಗೋಕೆ ನನಗೂ ಇಷ್ಟ ಇಲ್ಲ. ಮಾಮ್ ಮಾಡಿರೋ ತಪ್ಪುಗಳಿಗೆ ನಾನೇನಕ್ಕೆ ನನ್ನ ಜೀವನ ಕೊಡಬೇಕು? ನೀವು ಹೇಳಿದ ಮಾತುಗಳೆಲ್ಲ ಸರಿನೇ. ಹೇಗಾದರೂ ಮಾಡಿ ಆದಷ್ಟು ಬೇಗ ಮಾಮ್ನ ಹುಡ್ಕೋಣ. ದೊಡಮ್ಮ, ಮುಂದೆ ಏನು ಮಾಡಬೇಕು ಅಂತ ನೀವೇ ಹೇಳಿ. ನೀವೇನು ಹೇಳಿದ್ರು ಅದನ್ನು ನಾನು ಮಾಡ್ತೀನಿ. ಇದೊಂಥರ ಹಿಂಸೆ ನಿಧಿ. ಹೆತ್ತ ತಾಯಿ ವಿರುದ್ಧನೇ ಮಗಳನ್ನ ಇಟ್ಕೊಂಡು ನಾನು ಮಾಡ್ತಾ ಇರೋ ಕೆಲಸಗಳು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ಆದರೂ ನನ್ನನ್ನು ಕ್ಷಮಿಸ್ಬಿಡು. ನನಗೆ ಬೇರೆ ದಾರಿ ಕಾಣ್ತಾ ಇಲ್ಲ. ಇಲ್ಲ ದೊಡಮ್ಮ, ನೀವು ಮಾಡ್ತಾ ಇರೋದು ಸರಿಯಾಗೇ ಇದೆ. ದೊಡ್ಡಪ್ಪನೇ ಎಷ್ಟೋ ಸಲ ಹೇಳ್ತಿರ್ತಾರಲ್ಲ, ನ್ಯಾಯಕ್ಕೋಸ್ಕರ ಸತ್ಯಕ್ಕೋಸ್ಕರ ಹೋರಾಡಬೇಕಾದ್ರೆ ಸಂಬಂಧಗಳು ಮುಖ್ಯ ಆಗಲ್ಲ ಅಂತ. ನೀವು ಮಾಡ್ತಿರೋ ಕೆಲಸಗಳ ಬಗ್ಗೆ ನಂಗೆ ತುಂಬ ಹೆಮ್ಮೆ ಇದೆ. ಅದಕ್ಕಿಂತ ಜಾಸ್ತಿ ನಿಮ್ಮ ಬಗ್ಗೆ ಪ್ರೀತಿ ಇದೆ. ನಾನು ಆ ಕೆಟ್ಟ ಗುಣಗಳಿರೋ ಶಾರ್ಬರಿ ಮಗಳು ಅಂತ ಹೇಳ್ಕೊಳ್ಳೋದಕ್ಕಿಂತ ದೇವತೆ ಆಗಿರೋ ನಿಮ್ಮ ಮಗಳು ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ. ಶಾರ್ವರಿ, ನಮ್ಮ ಮನೆಯವರು ಎಲ್ಲರೂ ಪಾಲಿಗೂ ನೀನು ಆಗಲೇ ಸತ್ತು ಹೋಗಿದೆಯಾ. ಆದರೆ ನೀನು ಉಸಿರಾಡ್ತಿರೋವರೆಗೂ ನಿನ್ನ ಉಸಿರಲ್ಲಿರೋ ವಿಷದ ಗಾಳಿ ಎಲ್ಲಿ ತಾಗುತ್ತೋ ಅನ್ನೋ ಆತಂಕದಲ್ಲಿ ಎಲ್ಲರೂ ಇದ್ದಾರೆ. ನಿನ್ನಿಂದ ನಮ್ಮ ಮನೆಯವ್ರಿಗೆ ಯಾವ ತೊಂದರೆನೂ ಆಗೋದಕ್ಕೆ ನಾನು ಬಿಡೋದಿಲ್ಲ. ಅದಕ್ಕೂ ಮುಂಚೆ ನಿನ್ನ ಸಾವು ನನ್ನ ಕೈಯಿಂದನೇ ಆಗತ್ತೆ. ಮಹೇಶ, ಏನದು? ಏನಿಲ್ಲ ಅಣ್ಣ, ಇಲ್ಲಿ ತೋರ್ಸು ತೋರ್ಸು. ಮಹೇಶ, ಏನಿದು? ಅಂದ್ರೆ ನೀನು ಮಹೇಶ ನೋಡು, ನಿನ್ನ ನೋವು, ನಿನ್ನ ಸಂಕಟ, ನಿನ್ನ ಕೋಪ ಎಲ್ಲ ನನಗೆ ಅರ್ಥ ಆಗುತ್ತೆ. ಆದರೆ ನೀನೇ ಅವಳನ್ನ ಸಾಯಿಸ್ತೀನಿ ಅಂತ ಹೋಗೋದು ಸರಿಯಾದ ಮಾರ್ಗ ಅಲ್ಲ. ಅದಕ್ಕೆ ಅಂತ ಕಾನೂನಿದೆ. ಇಲ್ಲ ಅಣ್ಣ, ಕಾನೂನು ಅವಳಿಗೆ ಶಿಕ್ಷೆ ಕೊಡುತ್ತೆ ಅಂತ ಕಾಯ್ತಾ ಕೂತ್ರೆ ಅವಳು ನಮ್ಮ ಕುತ್ತಿಗೆಗೆ ತಂದ್ಬಿಡ್ತಾಳೆ. ಅವಳು ಮಾಡಿರೋ ತಪ್ಪಿಗೆ ಕಾನೂನು ಕೊಡೋ ಶಿಕ್ಷೆ ಕಡಿಮೆನೇ ಅಣ್ಣ. ನಾನೇ ಅದಕ್ಕೆ ಅವಳನ್ನ ನರ್ಕಕ್ಕೆ ಕಳಿಸ್ಬಿಡ್ತೀನಿ ಅಣ್ಣ. ನಾನೇ ಅವಳು ಕೊಂದ್ಬಿಡ್ತೀನಣ್ಣ. ದಯವಿಟ್ಟು ಈ ವಿಷಯದಲ್ಲಿ ನನ್ನ ನಿಂತಡಿಬೇಡ ಅಣ್ಣ, ತಡಿಬೇಡ. ನೀನು ಹಾಗೇನಾದರೂ ಮಾಡಿದ್ರೆ ನಾಳೆ ದಿನ ನೀನು ಜೈಲಿಗೆ ಹೋಗ್ಬೇಕಾಗತ್ತೆ. ಪರವಾಗಿಲ್ಲ ಅಣ್ಣ, ನಮ್ಮ ಮನೆಯವರು ನೆಮ್ಮದಿಯಾಗಿರ್ತಾರೆ, ಸಂತೋಷವಾಗಿರ್ತಾರೆ ಅಂದರೆ ನಾನು ಜೈಲಿಗೆ ಹೋಗೋಕ್ಕೂ ಸಿದ್ಧ. ನನ್ನ ಕೊನೆ ಉಸಿರಿರೋವರೆಗೂ
ನಾನು ಜೈಲಲ್ಲಿ ಬೇಕಾದ್ರೂ ಕೊಳಿತೀನಿ, ಆದರೆ ಈ ಮನೆ ನೆಮ್ಮದಿನ ಕಾಪಾಡ್ಕೋತೀನಿ ಅಣ್ಣ. ಅದು ಹೇಗೋ ಸಾಧ್ಯ? ನೀನು ಜೈಲಲ್ಲಿದ್ದರೆ ಈ ಮನೆಯವರೆಲ್ಲ ನೆಮ್ಮದಿಯಾಗಿರೋದಕ್ಕೆ ಹೇಗೆ ಸಾಧ್ಯ? ಆ ಶಾರ್ವರಿ ಮೇಲೆ ನಮಗಿರೋದು ದ್ವೇಷ, ಆದರೆ ನಿನ್ನ ಮೇಲೆ ನನಗಿರೋದು ಪ್ರೀತಿ. ದ್ವೇಷನ ಹಿಡಿದಿಟ್ಕೊಂಡು ಹೇಗೋ ಬದುಕ್ಬೋದು, ಆದರೆ ಪ್ರೀತಿನ ಕಳ್ಕೊಂಡು ಬದುಕಿರೋದಕ್ಕೆ ಹೇಗೆ ಸಾಧ್ಯ? ನಿನಗೇನಾದರೂ ಹಾಗಾದರೆ ನಾನಂತೂ ಅಣ್ಣ ಪ್ಲೀಸ್. ನಿನ್ನ ಬಾಯಿಂದ ಯಾವತ್ತೂ ಸಾಯೋ ಮತ್ತು ಬರ್ಬಾರ್ದಣ್ಣ. ಆಯ್ತು, ನೀನು ಹೇಳ್ದಾಗೆ ಕೇಳ್ತೀನಿ. ನನ್ನಿಂದ ನಿನ್ನ ಮನಸ್ಸಿಗೆ ಬೇಜಾರಾಗಿದ್ರೆ ಕ್ಷಮಿಸ್ಬಿಡೋಣ. ನೋಡು ಮಹೇಶ, ಈಗ ನಾನಾಗಲಿ ನೀನಾಗಲಿ ಎಲ್ಲ ನಿರ್ಧಾರ ತುಂಬ ಎಚ್ಚರಿಕೆಯಿಂದ ತಗೋಬೇಕು. ನಾವು ತಗೊಳ್ಳೋ ಒಂದು ತಪ್ಪು ನಿರ್ಧಾರ ನಮ್ಮ ಮಕ್ಕಳ ಸಂತೋಷನ ಕಿತ್ಕೋಬಹುದು. ನಾವೀಗ ನಮ್ಮ ಮಕ್ಕಳಿಗೆ ಬೆಂಗಾವಲಾಗಿರಬೇಕು. ಸಮಾಧಾನ ಮಾಡ್ಕೋ. ಸಂಧ್ಯಾ, ನೀನು ಇನ್ನು ಮುಂದೆ ಯಾವ ಕೆಟ್ಟ ಯೋಚನೆಗಳು ಮಾಡಬಾರ್ದು. ಹಳೆದನ್ನೆಲ್ಲ ಮರ್ತ್ಬಿಟ್ಟು ಧೈರ್ಯವಾಗಿರು. ನೀನು ಇನ್ನೂ 2 ದಿನ ಇಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲಿರೋಕ್ಕೇನು ತೊಂದರೆ ಇಲ್ಲ, ಆದರೆ ಮನೇಲಿ ಇವಳನ್ನ ನೋಡಬೇಕು ಅಂತ ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ. ಆಯಿತು, ಅದಕ್ಕೇನಂತೆ? ಅವ್ರನ್ನೂ ಇಲ್ಲಿ ಕರ್ಕೊಂಬಂದ್ರಾಯ್ತು, ಎಲ್ಲರೂ ಇಲ್ಲೇ ಒಟ್ಟಿಗೆ ಖುಷಿಯಾಗಿರ್ಬೋದಲ್ಲ. ಇಲ್ಲಪ್ಪ, ಅದೆಲ್ಲ ಏನೂ ಬೇಡ. ನನಗೂ ಆ ಮನೆ ನೋಡಬೇಕು, ಆ ಮನೆಗೆ ಹೋಗಬೇಕು ಅನ್ನಿಸ್ತಿದೆ. ನಾನು ಹೋಗಿ ಬರ್ತೀನಿ. ಆಯಿತು ಸಂಧ್ಯಾ, ನೀನು ಎಲ್ಲೇ ಇದ್ದರೂ ನಗ್ನಗ್ತಾ ಸಂತೋಷವಾಗಿರು. ಸರಿಯಪ್ಪ, ಬರ್ತೀನಿ. ನಿಮ್ಮ ಆಶೀರ್ವಾದದಿಂದನೇ ನಾನು ಇವತ್ತು ಬದುಕು ಬಂದಿದ್ದೀನಿ. ಅಣ್ಣಂದ್ರು ಹಾರೈಕೆ, ನಿಮ್ಮೆಲ್ಲರೂ ಪ್ರೀತಿ, ಹಾಗೆ ನಿಮ್ಮ ಆಶೀರ್ವಾದ ಯಾವತ್ತಿಗೂ ನನಗೆ ಶ್ರೀರಕ್ಷೆ ಆಗಿರುತ್ತೆ. ಹೋಗಿ ಬರ್ತೀನಿ ಅಭಿ ಅಣ್ಣ, ಹೋಗಿ ಬರ್ತೀನಿ. ಹೋಗ್ಬಾ ಸಂಧ್ಯಾ. ಅದೆಂಥದೇ ಕಷ್ಟ ಬರಲಿ, ಯಾವುದೇ ತೊಂದರೆ ಸಮಸ್ಯೆಗಳು ಬರಲಿ, ನಾವಿದ್ದೀವಿ ಅನ್ನೋದನ್ನ ಮರಿಬೇಡ. ಇಲ್ಲ ಅಣ್ಣ, ಈ ನಿಮ್ಮ ತಂಗಿಗೆ ಇನ್ಯಾವ ಸಮಸ್ಯೆನೂ ಬರಲ್ಲ. ಬರ್ತೀನಿ. ಸಂಧ್ಯಾ, ಸಂಧ್ಯಾ, ಬಂದಿರೋದು ಸಂಧ್ಯಾ ಅಲ್ಲ, ನಿನ್ ಗಂಡ ಸಮರ್ಥ. ಅದು ನನಗೂ ಗೊತ್ತು. ಸಂಧ್ಯಾ ಎಲ್ಲಿ? ನಾನು ಅವಳ ನೋಡಬೇಕು, ಅವಳ ಜೊತೆ ಮಾತಾಡಬೇಕು. ಎಲ್ಲಪ್ಪ ನನ್ನ ಸೊಸೆ ಮುದ್ದು, ಸೊಸೆ ಮುದ್ದು, ಸೊಸೆ ಮುದ್ದು. ಗಂಡ್ಪಿಂಡ, ಎಲ್ಲೋ ನನ್ನ ಮೊಮ್ಮಗಳು. ಅಷ್ಟಕ್ಕೂ ಸಂಧ್ಯಾ ಬಂದಿದ್ದಾಳೆ ಅಂತ ಯಾರು ಹೇಳಿದ್ದು? ಅವಳು ಇವತ್ತು ಬರಲ್ಲ, ಅಪ್ಪ ಅಮ್ಮ ಅವಳನ್ನ ಕಳಿಸ್ಲಿಲ್ಲ. ಯಾವಾಗ್ಲೂ ನನ್ನ ದಾರಿಗೆ ಅಡ್ಡ ಬರ್ತೀರಾ ನೀವು. ನಾನು ಹೇಳ್ದೆ ತಾನೇ ಹೋಗ್ತೀನಿ ಅಂತ. ಇಲ್ಲ, ಇನ್ನು ನನ್ನ ಕೈಲಿ ನನ್ನ ಸೊಸೆ ಮುದ್ದನ್ನ ನೋಡದೆ ಇರಕ್ ಸಾಧ್ಯನೇ ಇಲ್ಲ. ಈಗಲೇ ಮಾಧವನ್ ಮನೆಗೆ ಹೋಗ್ತೀನಿ, ನನ್ನ ಸೊಸೆ ಮುದ್ದು ನೋಡ್ತೀನಿ, ಕರ್ಕೊಂಬರ್ತೀನಿ. ನಾನು ಹೊರಟೆ.
ಚೆನ್ನಾಗಿದ್ದೀಯೇನಮ್ಮ? ಹೇಗಿದೆಯಾ ಸಂಧ್ಯಾ? ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ? ತಾತ, ನೀನು ಹೇಗಿದೆಯಾ? ಈಗ ನಾನು ಚೆನ್ನಾಗಿದ್ದೀನಿ ಅಂತ ಅನ್ನಿಸ್ತಿದೆ ಮಗು. ನಮ್ಮೆಲ್ಲರಿಗಿಂತ ಜಾಸ್ತಿ ಭಯಪಟ್ಟವನು, ಆತಂಕದಿಂದ ಒದ್ದಾಡ್ತಿದ್ದವನು ನಿಮ್ಮ ಮಾವನಮ್ಮ. ಹಗಲು ರಾತ್ರಿ ಊಟ ನಿದ್ದೆ ಏನೂ ಇಲ್ಲದೆ ದೇವರಿಗೆ ಹರಕೆ ಹೊತ್ಕೊತಾ ಇದ್ದ. ಹುಚ್ಚನ ಹಾಗೆ ಅಲ್ದಾಡ್ತಾ ಇದ್ದ ಅಮ್ಮ ಇವನು. ಹೇಗಿದ್ದೀಮ್ಮ ಸೊಸೆ ಮುದ್ದು? ನಾನು ಚೆನ್ನಾಗಿದ್ದೀನಿ ಮಾವ. ನೀವು ಹೇಗಿದ್ದೀರಾ? ನನಗೇನಮ್ಮ, ಕಲ್ಗುಂಡು ಆಗಿದ್ದೀನಿ. ನಿನ್ನನ್ನು ಈ ಥರ ನೋಡೋದಕ್ಕೆ ತುಂಬ ಸಂತೋಷ ಆಗುತ್ತಮ್ಮ. ಹಾಲು ಕುಡ್ದಷ್ಟು ಸಂತೋಷ ಆಗುತ್ತೆ ಸೊಸೆ ಮುದ್ದು. ದೇವ್ರು ಚೆನ್ನಾಗಿಟ್ಟಿರ್ಲಿ. ಅಯ್ಯೋ ಬೇಡಮ್ಮ, ನಿನ್ನ ಕೈಲಿ ನಮಸ್ಕಾರ ಮಾಡಿಸ್ಕೊಳ್ಳೋಷ್ಟು ಯೋಗ್ಯತೆ ನನಗಿಲ್ಲಮ್ಮ. ಹಾಗಲ್ಲ ಮಾವ, ನೀವೇ ಎಷ್ಟೋ ಸಲ ನಿಮ್ಮ ಕಾಲಿಗೆ ಬಿದ್ದು ನನಗೆ ನಮಸ್ಕಾರ ಮಾಡು ಅಂದಾಗ ನಾನು ನಿಮಗೆ ಅವಮಾನ ಮಾಡಿದ್ದೀನಿ. ಆದರೆ ನಿಜವಾಗ್ಲೂ ಈಗ ಆ ಯೋಗ್ಯತೆ ನಿಮ್ಮಲ್ಲಿದೆ. ಹಿರಿಯರಾದವರು ಬರೀ ವಯಸ್ಸಲ್ಲಿ ಮಾತ್ರ ಹಿರಿಯರಾದರೆ ಸಾಲದು, ಬುದ್ಧಿಲಿ, ಒಳ್ಳೆತನದಲ್ಲಿ, ಅನುಭವದಲ್ಲೂ ಹಿರಿಯರಾಗಿರಬೇಕು ಅಂತ ನಾನು ತುಂಬ ಸತಿ ಹೇಳ್ತಿದ್ದೆ. ಆದರೆ ನೀವು ಕರುಣೆಯಲ್ಲಿ, ಪ್ರೀತಿಲಿ, ವಾತ್ಸಲ್ಯದಲ್ಲಿ ತುಂಬ ದೊಡ್ಡವರಾಗ್ಬಿಟ್ರಿ. ಆಶೀರ್ವಾದ ಮಾಡಿ ಮಾವ. ದೀರ್ಘ ಸುಮಂಗಲಿಯಾಗಿ 100 ಕಾಲ ಚೆನ್ನಾಗಿ ಬಾಳಮ್ಮ. ಯಾಕೆ ಬ್ರೋ, ಕೆಲಸ ಮಾಡೋಕ್ಕೆ ಮನಸ್ಸಾಗ್ತಿಲ್ವಾ? ಇಲ್ಲ ಅಭಿ, ಪ್ರಾಜೆಕ್ಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗ್ತಿಲ್ಲ. ತಲೆ ತುಂಬ ಅದೇ ಯೋಚನೆ. ನನಗೂ ಹಾಗೆ ಅನ್ನಿಸ್ತದೆ ಬ್ರೋ. ಅವ್ರು ಯಾವಾಗ ಸಿಗ್ತಾರೆ, ಅವ್ರಿಗೆ ಯಾವಾಗ ಶಿಕ್ಷೆ ಆಗುತ್ತೆ ಅನ್ನೋದೇ ಚಿಂತೆ ಆಗೋಗಿದೆ. ನೀವು ಹೀಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಆಗೋ ಕೆಲಸಗಳಾಗಲ್ಲ. ಶಾರ್ವರಿನ ಹಿಡಿಬೇಕು ಅಂತ ಅಂದ್ಕೊಂಡಿರೋದು ನಮ್ಮ ಗುರಿ. ಹಾಗೆಯೇ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡೋರನ್ನು ಕಾಪಾಡೋದು ಕೂಡ ನಮ್ಮ ಕರ್ತವ್ಯ. ನಮ್ಮ ಮನೇಲಿರೋ ಸಮಸ್ಯೆಗಳಿಂದ ನಮ್ಮ ಕಂಪನಿಗೆ ತೊಂದರೆ ಆಗಬಾರ್ದು. ನಾವು ಹೀಗೆ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ರೆ ನಮ್ಮ ಕಂಪನಿ ಎಂಪ್ಲಾಯೀಸ್ ಎಲ್ಲ ಕಂಗಾಲಾಗ್ತಾರೆ. ಆಫೀಸ್ ಕೆಲಸಗಳಾಗಲಿ, ಕೆಫೆ ಕೆಲಸಗಳಾಗಲಿ ನಿಂತರೆ ನಮ್ಮನ್ನೇ ನಂಬ್ಕೊಂಡಿರೋ ಎಂಪ್ಲಾಯೀಸ್ ಹೊಟ್ಟೆ ಮೇಲೆ ನಾವೇ ಹೊಡೆದಾಗತ್ತೆ. ನೋಡಿ, ನಾವು ಬೆಳಿಬೇಕು, ನಮ್ಮ ಜೊತೆ ಕೆಲಸ ಮಾಡೋರು ಕೂಡ ಬೆಳಿಬೇಕು. ನಮ್ಮನೆ ಸಮಸ್ಯೆಯಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು. ನಿನ್ನ ಮಾತೆಲ್ಲ ನಿಜಾನೇ ಅಣ್ಣ, ಆದರೆ ಕೆಲಸ ಮಾಡೋಕ್ಕೆ ಮನಸ್ಸಿರ್ಬೇಕಲ್ವಾ? ಮನಸ್ಸು ಇಷ್ಟೆಲ್ಲ ಹಾಳಾಗಿರೋವಾಗ ಕೆಲಸದ ಕಡೆ ಗಮನ ಕೊಡೋದಕ್ಕೆ ಹೇಗೆ ಸಾಧ್ಯ? ತಲೆನೇ ಓಡಲ್ಲ. ನೀವೆಲ್ಲರೂ ಈ ರೀತಿ ಮಾತಾಡೋ ಅಗತ್ಯ ಏನಿದೆ? ಮನ್ ಸರಿ ಇಲ್ದಲೇ ಇದ್ದಾಗ ಕೆಲಸ ಮಾಡೋಕ್ಕಾಗಲ್ಲ. ಇಂಥ ಟೈಮಲ್ಲಿ ನೀವೆಲ್ಲರೂ ಒಂದು ಆಟ ಆಡಿ, ಮನ್ಸು ಹಗುರ ಆದಮೇಲೆ ಮತ್ತೆ ಕೆಲಸದ ಕಡೆ ಗಮನ ಕೊಡಿ. ಹಾಂ, ಈ ಐಡಿಯಾ ಚೆನ್ನಾಗಿದೆ ಬ್ರೋ. ಡ್ಯಾಡ್, ನಾವೇನಾದರೂ ಗೇಮ್ ಆಡೋಣ? ಕ್ಯಾರಮ್ ಬೋರ್ಡ್ ಆಡೋಣ? ಕ್ಯಾರಮ್ಮ ಇಂಥ ಪರಿಸ್ಥಿತಿಯಲ್ಲಿ ಇಲ್ಲವೇ ದೀಪಿಕಾ ಹೇಳ್ತಿರೋದು ಸರಿಯಾಗಿದೆ. ನಾವು ದೊಡ್ಡವರಾಗ್ತಾ ಇದ್ದಾಗೆ ನಮ್ಮಲ್ಲಿರೋ ಮುಗ್ಧತೆನ ಕಳ್ಕೊಂಡ್ಬಿಡ್ತೀವಿ. ಈಗ ಮಕ್ಕಳನ್ನ ನೋಡು, ಎಷ್ಟೇ ನೋವಾಗಲಿ, ಎಷ್ಟೇ ಕಷ್ಟ ಆಗಲಿ, ಏನಾದರೂ ಆಟ ಆಡೋದಕ್ಕೆ ಸಿಕ್ಬಿಟ್ರೆ ಹಾಗೆ ಖುಷಿ ಪಟ್ಬಿಡ್ತಾರೆ. ಮಕ್ಕಳಿಂದ ಕಲಿಯೋದು ತುಂಬ ಇದೆ. ನಾವೆಲ್ಲ ಈಗ ಮಕ್ಕಳಾಗಬೇಕು.
ನಗಬೇಕು, ನಲಿಬೇಕು. ಆಗ ಮನಸ್ಸು ಹಗುರ ಆಗತ್ತೆ, ಮಾಡೋ ಕೆಲಸಕ್ಕೆ ಆಸಕ್ತಿ ಬರುತ್ತೆ. ಸರಿ ಸರಿ ಅಣ್ಣ, ಹಾಗಾದ್ರೆ ಆಟ ಶುರು ಮಾಡೇ ಬಿಡೋಣ. ಸರಿ, ನೀವೆಲ್ಲರೂ ಆಡ್ತೀರಿ, ನಾನು ಜ್ಯೂಸ್ ತಗೊಂಬರ್ತೀನಿ. ಬಿಡಿ ನಿಮ್ದು, ಈ ಸಲ ಕಪ್ ನಮ್ದು.